ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿ ಗೆಳೆಯ. ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ವೀಕ್ಷಿಸ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇವತ್ತು ನಾವು ಮಾಡ್ತಿರೋಂತಹ ಒನ್ ಆಫ್ ದಿ ವಿಡಿಯೋ ವಿಚ್ ಈಸ್ ಅಬೌಟ್ ರಿಕ್ರೂಟ್ಮೆಂಟ್ ಬಗ್ಗೆ ಇರುತ್ತದೆ ಗೈಸ್. ಓಕೆ, ಯಾವ ರಿಕ್ರೂಟ್ಮೆಂಟ್ ಬಗ್ಗೆ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಬೆಸ್ಕಾಂ ಹಾಗೂ ಹೆಸ್ಕಾಂ, ಬೆಸ್ಕಾಂ ಹಾಗೂ ಹೆಸ್ಕಾಂ ನೆನಪಲ್ಲಿ ಇಟ್ಕೊಳ್ಳಿ. ಹೆಸ್ಕಾಂ ಅಲ್ಲಿ ITI ವಿದ್ಯಾರ್ಥಿಗಳಿಗೆ ಜಾಬ್ಸ್ ಅನ್ನು ಕರೆದಿದ್ದಾರೆ. ಇದು ಒಂದು ಅಪ್ರೆಂಟಿಶಿಪ್ ಬೇಸಿಸ್ ಇರುತ್ತೆ ಗೈಸ್. ಓಕೆ, ಏನಾಗಂದ್ರೆ ಯಾರೆಲ್ಲ ವಿದ್ಯಾರ್ಥಿ ಮಾಡ್ತಾ ಇದ್ದೀರಾ, ನಿಮಗೆಲ್ಲ 1 ಇಯರ್ ಏನಾದ್ರೂ ಅಪ್ರೆಂಟಿಶಿಪ್ ಟ್ರೈನಿಂಗ್ ಬೇಕಿದೆ ಅಂದಲ್ಲಿ, ಯಾಕಂದ್ರೆ ಕರ್ನಾಟಕ ಗೌರ್ಮೆಂಟ್ ಅಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅಪ್ರೆಂಟಿಶಿಪ್ ಟ್ರೈನಿಂಗ್ ಹೋಗ್ಬೇಕಾಗುತ್ತೆ ಅನ್ನೋ ತರ ಕೊಟ್ಟಿರ್ತಾರೆ. ಅಪ್ರೆಂಟಿಶಿಪ್ ಆಕ್ಟ್ ಅಂಡರ್ 1961 ಇದ್ರ ಪ್ರಕಾರ ಬೆಸ್ಕಾಂ ಅಲ್ಲಿ ವಿದ್ಯಾರ್ಥಿಗಳಿಗಾಗಿ ಅಂತಾನೆ BE BTech ಇನ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ವಿದ್ಯಾರ್ಥಿಗಳಿಗೆ 130 ವೇಕೆನ್ಸೀಸ್ ಇರುತ್ತೆ. ಅಂಡ್ ಅವರಿಗೆ ಬರೋಂತಹ ಮಂತ್ಲಿ ಸ್ಟೈಫಂಡ್ 9,008 ರೂಪಾಯಿ. ಓಕೆ, ಅಂಡ್ ಈ ಡ್ಯೂರೇಷನ್ ನೋಡಿ 1 ಇಯರ್ ಇರುತ್ತೆ, ನೆನಪಲ್ಲಿ ಇಟ್ಕೊಳ್ಳಿ. ಅದೇ ತರ BA BSc BCom ಇರ್ಬೋದು, BBA ಇರ್ಬೋದು, BCA ಇರ್ಬೋದು, BBM ಇರ್ಬೋದು, BE BTech ಅದರ್ ದೆನ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮಾಡಿದ್ರೆ ಆ ವಿದ್ಯಾರ್ಥಿಗಳಿಗೆ 315 ವೇಕೆನ್ಸೀಸ್ ಇದಾವೆ. ಅವ್ರಿಗೂ ಸಹ ಸೇಮ್ ಸ್ಟೈಫಂಡ್. ಅಂಡ್ ಡಿಪ್ಲೊಮಾ ಹೋಲ್ಡರ್ಸ್ಗೆ ಮಾತ್ರ 1,008 ರೂಪಾಯಿ ಕಡಿಮೆ ಇದೆ. ಓಕೆ, 75 ವೇಕೆನ್ಸೀಸ್ ಇದಾವೆ. ಟೋಟಲಿ 8,000 ರೂಪಾಯಿ ನಿಮಗೆ ಮಂತ್ಲಿ ಸ್ಟೈಫಂಡ್ ಸಿಗುತ್ತೆ ಗೈಸ್. ಈ ಎಕ್ಸ್ಪೀರಿಯನ್ಸ್ ನನಗೆ ಏನಾದ್ರೂ ಹೆಲ್ಪ್ ಆಗುತ್ತಾ ಸರ್? ಎಸ್, ಡೆಫಿನೆಟ್ ಆಗಿ ಹೆಲ್ಪ್ ಆಗುತ್ತೆ. ನೀವೇನಾದ್ರೂ ಒಂದು ಸಪ್ಲೈ ಕಂಪನಿ ಲಿಮಿಟೆಡ್ ಅಲ್ಲಿ ಏನಾದ್ರೂ ಕೆಲಸ ಮಾಡಿದಿರ ಅಂತಂದ್ರೆ ಈ ಎಕ್ಸ್ಪೀರಿಯನ್ಸ್ ನ ಇಟ್ಕೊಂಡು ನೀವು ನಾಳೆ ಬೇರೆ ಜಾಬ್ಸ್ಗೆ ಅಪ್ಲೈ ಮಾಡ್ಬೋದು, ಬೇರೆ ಪರ್ಮನೆಂಟ್ ಜಾಬ್ಸ್ಗೆ ಅಪ್ಲೈ ಮಾಡ್ಬೋದು. ಬಟ್ ಇದೇ ಡಿಪಾರ್ಟ್ಮೆಂಟ್ ಅಲ್ಲಿ ನನಗೆ ಪರ್ಮನೆಂಟ್ ಆಗಬೇಕು ಅಂತಂದ್ರೆ ಅಲ್ಲಿ ರಿನ್ಯೂವಲ್ ಮಾಡ್ಕೊಳ್ಳೋಂತಹ ಸಾಧ್ಯತೆ ಇರುತ್ತೆ. ಬಿಟ್ರೆ ನಿಮಗೆ ಪರ್ಮನೆಂಟ್ ಆಗೋದು ಯಾವಾಗ ಅವ್ರು ಮತ್ತೆ ಹೊಸದಾಗಿ ನೇರ ನೇಮಕಾತಿ ಕರೆದಾಗ ಮಾತ್ರ. ನೇರ ನೇಮಕಾತಿ ಈಗ ಸದ್ಯದಲ್ಲೇ KPTC ಅಲ್ಲಿ ಬರುತ್ತೆ, ಸದ್ಯದಲ್ಲೇ ಬರುತ್ತೆ. ಅದ್ರ ಬಗ್ಗೆ ನಾನು ಆಲ್ರೆಡಿ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಒನ್ ಆಫ್ ದಿ ನೋಟಿಫಿಕೇಶನ್ ಅಪ್ಕಮಿಂಗ್ ನೋಟಿಫಿಕೇಶನ್ ಅಂತ ಹಾಕಿದ್ದೀನಿ. ಯಾರೆಲ್ಲ ನೋಡಿಲ್ಲ ಆ ವಿಡಿಯೋನ ನೋಡ್ಕೊಳ್ಳಿ. KPTCL ರಿಕ್ರೂಟ್ಮೆಂಟ್ 2026 ಅಂತೇಳಿ ಅದರ ಟೈಟಲ್ ನೇಮ್ ಇರುತ್ತೆ. ಓಕೆ, ಅಂಡ್ ಇದಾದ ನಂತರ ಅನದರ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ಹೆಸ್ಕಾಂ ಅಲ್ಲಿ ಸರ್ ಇದು ಬಂದ್ಬಿಟ್ಟು BE ಮತ್ತೆ ಡಿಪ್ಲೊಮಾ ವಿದ್ಯಾರ್ಥಿಗಳಿಗಾಯ್ತು. ITI ವಿದ್ಯಾರ್ಥಿಗಳಿಗೆ ಏನಿದೆ? ಎಸ್, ITI ವಿದ್ಯಾರ್ಥಿಗಳಿಗೂ ಸಹ ಓಪನಿಂಗ್ ಅನ್ನು ಬಿಟ್ಟಿದ್ದಾರೆ. ನಿಮಗೂ ಸಹ ಅಪ್ರೆಂಟಿಶಿಪ್ ಟ್ರೈನಿಂಗ್ ಇರುತ್ತೆ. ಅದು ಒಟ್ಟಲ್ಲಿ 388 ವಿದ್ಯಾರ್ಥಿಗಳಿಗೆ, ನೆನಪಿಲ್ಲಿ. ಓಕೆ, 388 ವಿದ್ಯಾರ್ಥಿಗಳಿಗೆ ನೀವು ಡೈರೆಕ್ಟ್ ಆಗಿ ಒಂದು ವೆಬ್ಸೈಟ್ ಇದೆ, ಆ ವೆಬ್ಸೈಟ್ ಮುಖಾಂತರ ಅಪ್ಲೈ ಮಾಡಬೇಕಾಗುತ್ತೆ. ಅದನ್ನ ತಿಳಿಸ್ಕೊಡ್ತೀನಿ ನಿಮಗೆ. ಆ ಲಿಂಕ್ ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಪ್ಲೈ ಮಾಡಿರ್ತೀನಿ ಗೈಸ್, ಅಂದ್ರೆ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಕ್ಲಿಕ್ ಮಾಡಿಕೊಂಡು ಹೆಸ್ಕಾಂ ITI ಅಪ್ಲಿಕೇಶನ್ ಲಿಂಕ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಕೊಳ್ಳಿ. ಅಂಡ್ ಅದೇ ತರ ಸಿಮಿಲರ್ ಆಗಿ ಬೆಸ್ಕಾಂ ಅಲ್ಲಿ ಯಾರೆಲ್ಲ ಅಪ್ಲೈ ಮಾಡ್ಬೇಕಂದ್ರೆ ಇದನ್ನೂ ಸಹ ಅಪ್ಲಿಕೇಶನ್ ಆನ್ಲೈನ್ ಅಪ್ಲೈ ಮಾಡೋದಿರುತ್ತೆ, ಯಾವುದೇ ತರ ಆಫ್ಲೈನ್ ಪ್ರೊಸೀಜರ್ ಏನು ಇರಲ್ಲ. ಓಕೆ ಸರ್, ಹಾಗಿದ್ರೆ ನಾನು ಅಪ್ಲಿಕೇಶನ್ ಏನು ಹಾಕ್ಬಿಡ್ತೀನಿ, ಹಾಕಿದ ನಂತರ ನನ್ನ ವಿದ್ಯಾರ್ಥಿ ಮೇಲೆ ಹೇಗೆ ಸೆಲೆಕ್ಟ್ ಮಾಡ್ತಾರೆ? ಕರೆಕ್ಟ್, ವಿದ್ಯಾರ್ಥಿ ಏನ್ ಕೇಳಿದ್ದಾರೆ ನೋಡಿ. ಈ ಹೆಸ್ಕಾಂ ಅಲ್ಲಿ ಕರೆದಿರುವಂತಹ 388 ಹುದ್ದೆಗಳಿಗೆ ಕೈಗಾರಿಕಾ ತರಬೇತಿ ಕೇಂದ್ರ ITC ಕಡೆನಿಂದ ನೀವು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಪ್ರಸ್ತಾವನೆ. ಏನು ಇಲ್ಲಿ ಕೊಟ್ಟಿದ್ದಾರೆ? ITI ಇನ್ ಎಲೆಕ್ಟ್ರಿಷಿಯನ್ ವೃತ್ತಿಯಲ್ಲಿ ಉತ್ತೀರ್ಣರಾಗಿ NCVT ಅಥವಾ SCVT ಪ್ರಾವಿಷನಲ್ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಅಂಕಪಟ್ಟಿಯನ್ನು ಹೊಂದಿದ 388 ಸಂಖ್ಯೆಯ ಸೂಕ್ತ ಅಭ್ಯರ್ಥಿಗಳನ್ನು 2026-27ನೇ ಸಾಲಿನಲ್ಲಿ ಆಯ್ಕೆ ಮಾಡಿ ನಮ್ಮ ಇಲಾಖೆಯಿಂದ 1 ವರ್ಷದ ಶಿಶುಕ್ಷು ತರಬೇತಿಯನ್ನು ನೀಡಲಾಗುತ್ತದೆ. ನೋಡಿ, ಈ ವೆರಿ ಇಂಪಾರ್ಟೆಂಟ್ ಏನ, ನಿಮಗೂ ಸಹ ನೋಡಿ ವೇತನ ಎಷ್ಟಂತ ಕೊಡಿದೆ? 9,600 ಗೈಸ್. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಿಂತ ಇಲ್ಲಿ ನೋಡ್ತಾ ಇದೆ ಹೆಸ್ಕಾಂ ಅಲ್ಲಿ ಅವರ ಸ್ಟೈಫಂಡ್ ಜಾಸ್ತಿ ಇದೆ. ರೈಟ್, ಸೊ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗಿಂತೂ ಹೆಸ್ಕಾಂ ಅಲ್ಲಿ ಬಿಟ್ಟಿರುವಂತಹ ITI ವಿದ್ಯಾರ್ಥಿಗಳಿಗೆ ಸ್ಟೈಫಂಡ್ 9,600 ರೂಪಾಯಿ ಇದೆ. ಇದು ನಾನೇನು ನಿಮಗೆ ತಿದ್ದುಪಡಿ ಮಾಡಿ ತೋರಿಸ್ತಿರೋದಲ್ಲ, ಅವರು ಕೊಟ್ಟಿರುವಂತಹ ನೋಟಿಫಿಕೇಶನ್ ಅಲ್ಲಿ ಇರುವಂತಹ ಡಾಟಾನೇ ತೋರಿಸ್ತಾ ಇದ್ದೀನಿ. ಓಕೆ, ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಏನು, 2 ವರ್ಷದ ITI. ಸೊ 2 ವರ್ಷದ ITI
ವೃತ್ತಿಯನ್ನು ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ ಅವರ ವೃತ್ತಿಯಲ್ಲಿ ಹೆಚ್ಚಿನ ಜ್ಞಾನವನ್ನು ಪಡೆಯಲು ಅನುಕೂಲವಾಗುವ ಉದ್ದೇಶದಿಂದ ಮಾಸಿಕ ಶಿಶು ವೇತನ 9,600 ಸಹಿತ ಶಿಶು ತರಬೇತಿಯನ್ನು ನೀಡಲಾಗುತ್ತದೆ. ಅಂದ್ರೆ ಅಪ್ರೆಂಟಿಶಿಪ್ ಟ್ರೈನಿಂಗ್ ಕೊಡ್ತಾರೆ ಗೈಸ್. ಶಿಶು ಅಂತಂದೇನೆ ಇಟ್ ಇಸ್ ನಥಿಂಗ್ ಬಟ್ ಅಪ್ರೆಂಟಿಶಿಪ್ ತರಬೇತಿ ನಿಮಗೆ ಸಿಗುತ್ತದೆ. ಓಕೆ, ವೆರಿ ಇಂಪಾರ್ಟೆಂಟ್. ಇದನ್ನು ಸಹ ಆನ್ಲೈನ್ ಅಲ್ಲೇ ಅಪ್ಲೈ ಮಾಡಬೇಕಾಗುತ್ತೆ. ಅಪ್ಲೈ ಮಾಡ್ಕೊಳ್ಳಿ, ವೇಸ್ಟ್ ಮಾಡ್ಕೋಬೇಡಿ. ಓಕೆ, ಅಂಡ್ ಸರ್ ಹಾಗಿದ್ದಾಗ ಈಗ ಅಪ್ಲಿಕೇಶನ್ ಏನು ಹಾಕ್ತಿವಿ, ಸೆಲೆಕ್ಷನ್ ಹೇಗೆ ನಡೆಯುತ್ತೆ? ವೆರಿ ಗುಡ್ ಕ್ವಶನ್. ಸೆಲೆಕ್ಷನ್ ನಡೆಯೋದಕ್ಕೆ ನಿಮ್ಮ 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 ಎಜುಕೇಶನ್ ಕ್ವಾಲಿಫಿಕೇಶನ್ ಅಲ್ಲಿ, ನೀವೇನು ಎಲೆಕ್ಟ್ರಿಷಿಯನ್ ಇದೆ, ಎಲೆಕ್ಟ್ರಿಷಿಯನ್ ವೃತ್ತಿಯಲ್ಲಿ ಏನು ಪಾಸ್ ಆಗಿರ್ತೀರಾ, ಅದರಲ್ಲಿ ಬಂದಿರೋ ಅಂತಹ ಪಡೆದ ಸಂಸ್ಥೆಯಿಂದ ಪಡೆದ ಅಂಕೆಗಳು ಏನಿರ್ತವೆ, ಓಕೆ, ನೀವು ಆ ಪರ್ಟಿಕ್ಯುಲರ್ ಟ್ರೇಡ್ ಅಲ್ಲಿ ಎಷ್ಟು ಸ್ಕೋರ್ ಮಾಡಿರ್ತೀರ ಆ ಸ್ಕೋರ್ ಮೇಲೆನೆ ಅವ್ರು ಕರೀತಾರೆ. ಓಕೆ, ಅದು ವೆರಿ ಇಂಪಾರ್ಟೆಂಟ್, ಅದು ನಿಮಗೆ ಗೊತ್ತಿರಲಿ. ಅಂಡ್ ಅನದರ್ ಇಂಪಾರ್ಟೆಂಟ್ ಏನಂತಂದ್ರೆ ಕೊನೆಯ ದಿನಾಂಕ, ಅಪ್ಲೈ ಮಾಡಲು ಕೊನೆಯ ದಿನಾಂಕ ನೋಡಿ 9/3/2026 ಒಳಗಡೆ ನಿಮ್ಮ ವಯಸ್ಸು 25 ವರ್ಷ ಇರಬೇಕು. ಅಂಡ್ ಇದೇ ಡೇಟೇ ನಿಮ್ಮ ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ ಸಹ. ಓಕೆ, ಬೇರೆ ಡೇಟ್ ಏನಿಲ್ಲ. ಅಂಡ್ ಸರ್ ಇದಕ್ಕೇನಾದ್ರೂ ಫೀಸ್ ಇರುತ್ತಾ? ಎಸ್, 100 ರೂಪಾಯಿ ಶುಲ್ಕ ತಗೋತಾರೆ. ಯಾವ ಪ್ರವರ್ಗದವರಿಗೆ? ಸೊ ಸಾಮಾನ್ಯ ಅಭ್ಯರ್ಥಿಗಳಂದ್ರೆ ಜನರಲ್ ಕ್ಯಾಂಡಿಡೇಟ್ಸ್ 100 ರೂಪಾಯಿ ಶುಲ್ಕವನ್ನು ಕಟ್ಟಬೇಕಾಗುತ್ತೆ. ಅಂಡ್ SC/ST ದವ್ರಿಗಾದ್ರೆ 50 ರೂಪಾಯಿ ಶುಲ್ಕ ಇರುತ್ತೆ. ಓಕೆ, ಇಷ್ಟು ನೋಡಿ ಗೈಸ್ ಇದರ ಡೀಟೇಲ್ಸ್. ಅಂಡ್ ಇದು ಅಪ್ಲಿಕೇಶನ್ ಹೇಗೆ ಹಾಕಬೇಕು ಏನು ಅನ್ನೋ ಡೀಟೇಲ್ಸ್ ಸಹ ಇದರಲ್ಲಿ ಕೊಟ್ಟಿದ್ದಾರೆ. ನೀವು ಈ ಡಾಕ್ಯುಮೆಂಟ್ ಸಹ ಲಿಂಕ್ ನಾನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೇ ಹಾಕಿರ್ತೀನಿ, ಅದನ್ನು ಸಹ ನೀವು ನೋಡ್ಕೋಬಹುದು. ಓಕೆ ಓಕೆ, ಇದೊಂದು ಇಂಪಾರ್ಟೆಂಟ್. ಏನಾದ್ರೂ ಹೆಚ್ಚಿನ ಡೌಟ್ಸ್ ಇತ್ತು ಅಂತಂದ್ರೆ ನನಗೆ ನೀವು ಮೆಸೇಜ್ ಮಾಡ್ಬೋದು, ನಾನು ಆದಷ್ಟು ತಿಳಿಸೋಕ್ಕೆ ಪ್ರಯತ್ನ ಮಾಡ್ತೇನೆ. ಅಂಡ್ ಇದಾದ ನಂತರ ಬೆಸ್ಕಾಮ್ ಅಲ್ಲಿ ಬಿಟ್ಟಿರೋಂಥದ್ದು ಡೀಟೇಲ್ಸ್ ನೋಡೋದಾದ್ರೆ ನೋಡಿ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಡಿಗ್ರಿ ಅಥವಾ ಡಿಪ್ಲೊಮಾ ಪ್ರೊವಿಷನಲ್ ಸರ್ಟಿಫಿಕೇಟ್ ಇರ್ಬೇಕು ನಿಮ್ಮ ಹತ್ರ, ಕಂಪ್ಲೀಟ್ ಆಗಿರ್ಬೇಕು, ಅದೊಂದು ಇಂಪಾರ್ಟೆಂಟ್. ನೋಡಿ, ಡಿಗ್ರಿ ಅಥವಾ ಡಿಪ್ಲೊಮಾ ಇದ್ದೆ ಪಾಸಿಂಗ್, ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಬಂದ್ಬಿಟ್ಟು ಯಾವ ದಿನಾಂಕ ಒಳಗಿರ್ಬೇಕು? ಜನವರಿ 2021 ಒಳಗಡೆ ಇರೋ ಕ್ಯಾಂಡಿಡೇಟ್ಸ್ ಆನ್ ಆರ್ ಆಫ್ಟರ್ ಆ ಜನವರಿ 2021 ಅಥವಾ ಅದಾದ ನಂತರ ಪಾಸ್ ಆಗಿರೋ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಅವಕಾಶ, ಎಲಿಜಿಬಿಲಿಟಿ. ಓಕೆ, ಅಂಡ್ ಏಜ್ ಲಿಮಿಟ್ ನೀವು ನೋಡ್ಕೋಬಹುದು ಆಲ್ರೆಡಿ, ನಾನು ಅದೊಂದು ತೋರಿಸ್ತೀನಿ ಏಜ್ ಲಿಮಿಟ್ ಎಲ್ಲಿದೆ ಅಂತ. ಏಜ್ ಲಿಮಿಟ್ ಶುಡ್ ನಾಟ್ ಬಿ ಲೆಸ್ ದೆನ್ 18 ಇಯರ್ಸ್, 18 ವರ್ಷಕ್ಕಿಂತ ಕಡಿಮೆ ಇರಬಾರ್ದು ಅಂತ ಕೊಟ್ಟಿದ್ದಾರೆ. ಅದೇ ವೆರಿ ಇಂಪಾರ್ಟೆಂಟ್ ಏಜ್ ಲಿಮಿಟ್. ಅಂಡ್ ಇದ್ರ ಮೇಲೆ ಏನು ಲಿಮಿಟ್ ಏನು ಕೊಟ್ಟಿಲ್ಲ ಡಿಪ್ಲೊಮಾ ಅಂಡ್ ITI ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ. ಬಟ್ ITI ವಿದ್ಯಾರ್ಥಿಗಳು ಮಾತ್ರ 25 ವರ್ಷ 25 ವರ್ಷ ನಿಮಗೆ ಆ ಡೇಟ್ ಒಳಗಡೆ 25 ವರ್ಷ ಅಷ್ಟೇ ಇರಬೇಕು. ಅದಕ್ಕಿಂತ ಜಾಸ್ತಿ ಇತ್ತಂತಂದ್ರೆ ನೀವು ಇನ್ಎಲಿಜಿಬಲ್ ಇರ್ತೀರಾ. ಓಕೆ, ಓಕೆ, ಇಲ್ಲಿ ಅದೇ ಕೊಟ್ಟಿದ್ದಾರೆ ನೋಡಿ, 25 ವರ್ಷಕ್ಕಿಂತ ಮೀರಿರಬಾರದು ಅಂತ ಕೊಟ್ಟಿದ್ದಾರೆ. ಓಕೆ, ಈ ಡೇಟ್ ಒಳಗಡೆ. ಓಕೆ, ವೆರಿ ಇಂಪಾರ್ಟೆಂಟ್. ಅಂಡ್ ಅದೇ ಇನ್ ಕೇಸ್ SC/ST ಅವರಾದ್ರೆ ಅವರ ಏಜ್ 30 ವರ್ಷಕ್ಕಿಂತ ಹೆಚ್ಚಿರಬಾರ್ದು. ಓಕೆ, ITIಗೆ. ಅದೇ ಇಂಜಿನಿಯರಿಂಗ್ಗೆ ಏಜ್ ಲಿಮಿಟ್ ಏನು ಕೊಟ್ಟಿಲ್ಲ, ಜಸ್ಟ್ 18 ವರ್ಷ ಮಿನಿಮಮ್ ಇದೆ ಸಾಕಂತ ಕೊಟ್ಟಿದ್ದಾರೆ. ಮಿನಿಮಮ್ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಏನು ಅನ್ನೋದು ಮೆನ್ಷನ್ ಮಾಡಿದ್ದಾರೆ, ನೋಡ್ಕೊಳ್ಳಿ. ಡ್ಯೂರೇಷನ್ ಆಫ್ ಟ್ರೈನಿಂಗ್ 1 ಇಯರ್ ಇರುತ್ತೆ, ಅದು ನಿಮ್ಗೆ ಗೊತ್ತಿದೆ. ಸೆಲೆಕ್ಷನ್ ಪ್ರೊಸೀಜರ್ ಬಂದ್ಬಿಟ್ಟು ಬೇಸ್ಡ್ ಆನ್ ಪ್ಯೂರ್ಲಿ ಅವ್ರು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಶಾರ್ಟ್ ಲಿಸ್ಟ್ ಮಾಡಿ ನಿಮ್ಮ ಇಮೇಲ್ ID ಕಳಿಸ್ತಾರೆ. ಯಾರ್ಯಾರಿಗೆ ಇಮೇಲ್ ID ಬರುತ್ತೆ, ಇಮೇಲ್ಗೆ ನೀವು ಆರ್ ಸೆಲೆಕ್ಟೆಡ್ ಕಮ್ ಫಾರ್ ದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಬರುತ್ತೆ, ಆ ವಿದ್ಯಾರ್ಥಿಗಳು ಹೋಗಬೇಕಾಗುತ್ತೆ. ಸೊ ಅಪ್ಲಿಕೇಶನ್ ಹಾಕೋ ಪ್ರೊಸೀಜರ್ನ ಸಹ ಡೀಟೇಲ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಅದನ್ನು ಒಂದ್ಸಲ ನೋಡ್ಕೊಳ್ಳಿ, ಅಪ್ಲೈ ಮಾಡ್ಕೊಳ್ಳಿ. ಅಂಡ್ ಕೊನೆಯ ದಿನಾಂಕ ನೋಡೋದಾದ್ರೆ ಡಿಕ್ಲರೇಷನ್ ನೋಡಿ, ಇಲ್ಲಿ ಲಾಸ್ಟ್ ಡೇಟ್ ಫಾರ್ ಅಪ್ಲೈಯಿಂಗ್ 2nd of March, ಬಿಟ್ಟಿರೋದೇ 12ನೇ ತಾರೀಕು ಫೆಬ್ರವರಿ ಬಿಟ್ಟಿದ್ದಾರೆ. ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಅಂಡ್ 2ನೇ ತಾರೀಕು ಮಾರ್ಚ್ ತನಕ ನಿಮ್ಗೆ ಕೊನೆಯ ದಿನಾಂಕ ಇರುತ್ತೆ. ಅಂಡ್ ಇದಾದ ನಂತರ ಡಿಕ್ಲರೇಷನ್ ಆಫ್ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ನೋಡಿ, 10ನೇ ತಾರೀಕು ಮಾರ್ಚ್ಗೆಲ್ಲ ಅನೌನ್ಸ್ ಮಾಡ್ತಾರೆ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್. ಅಂಡ್ ಅದಾದ ನಂತರ ವೆರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ಸ್ ಯಾವಾಗ ಕರೀತಾರೆ ಅದನ್ನು ಕೊಟ್ಟಿದ್ದಾರೆ. ಎನಿ ವರ್ಕಿಂಗ್ ಡೇಸ್ ಬಿಟ್ವೀನ್ 23rd of March ನಿಂದ 25 ಮಾರ್ಚ್ ಒಳಗಡೆ ಯಾವ ಡೇಟ್ ಅದು ಕೊಡ್ಬೋದು, 11 ಗಂಟೆಯಿಂದ 4 ಗಂಟೆ ತನಕ. ಇದೆಲ್ಲ ಡಿಸೈಡ್ ಆಗ್ಬಿಟ್ಟಿದೆ ಗೈಸ್ ಆಲ್ರೆಡಿ. ಓಕೆ, ನೀವು ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಬೇಕು, ನಾನು ಏನೋ ಒಂದು ಎಕ್ಸ್ಪೀರಿಯನ್ಸ್ ಇರಬೇಕು, ಖಾಲಿ ಕುಂದ್ರ ಬದಲು ಏನೋ ಒಂದು ಮಾಡ್ಕೋಬೇಕು, ಅಲ್ಲೇ ಹೋಗ್ಬಿಟ್ಟು ಓದ್ಕೊಂತೀನಿ, ನೀವು ಅಲ್ಲೇ ಹೋಗಿ ಸಹ ಓದ್ಕೋಬಹುದು, ಅದನ್ನು ಅವಕಾಶ ಇರುತ್ತೆ. ನಿಮ್ಗೆ ಯಾವುದೇ ತರ ಒತ್ತಡ ಮಾಡಲ್ಲ, ಯಾಕಂದ್ರೆ ಸ್ಟೈಫಂಡ್ ತೋಣ ವಿದ್ಯಾರ್ಥಿಗಳಿಗೆ ಯಾವುದೇ ತರ ಪ್ರೆಷರ್ ಇರಲ್ಲ. ಆಲ್ಮೋಸ್ಟ್ ಅವ್ರು ಏನು ಮಿನಿಮಮ್ ವರ್ಕ್ ಕೊಟ್ಟಿರ್ತಾರೆ ನಿಮಗೆ, ನೀವು ಕಲ್ತಷ್ಟು ನಿಮಗಿರುತ್ತೆ. ಓಕೆ,
ಆ್ಯಂಡ್ ಇಷ್ಟು ಹೇಳ್ತಾ ನಾನು ನನ್ನ ವಿಡಿಯೋನ ಕೊನೆಯದಾಗಿ ಮುಗಿಸ್ತಾ ಇದ್ದೀನಿ. ಇನ್ನೂ ಏನಾದ್ರು ಹೆಚ್ಚಿನ ಡೌಟ್ಸ್ ಇದೆಯಾ ಸರ್, ನನಗೆ ಕಾಂಟ್ಯಾಕ್ಟ್ ಮಾಡಬೇಕು ಡಿಪಾರ್ಟ್ಮೆಂಟ್ ಅವ್ರನ್ನ, ಇಲ್ಲಿ ನಂಬರ್ಸ್ ಕೊಟ್ಟಿದ್ದಾರೆ ನೋಡಿ, ಈ ಪರ್ಟಿಕ್ಯುಲರ್ ನಂಬರ್ಸ್ಗೆ ನೀವು ಕರೆ ಮಾಡಿ ಕೇಳ್ಬೋದು ಬೆಸ್ಕಾಂ ಬಗ್ಗೆ. ಅದೇ ಥರ ಹೆಸ್ಕಾಂ ಬಗ್ಗೆ ಕೇಳಬೇಕು ಅಂತಂದರೆ ಹೆಸ್ಕಾಂ ಬಗ್ಗೆನೂ ಸಹ ನಿಮಗೆ ಅವರು ಒಂದು ಹೆಲ್ಪ್ಲೈನ್ ನಂಬರ್ ಕೊಟ್ಟಿರ್ತಾರೆ. ಅದನ್ನು ನೋಡೋಣ ತಡ್ರಿ, ಒಂದೇ ನಿಮಿಷ ನಾನು ಚೆಕ್ ಮಾಡ್ತೀನಿ. ಓಕೆ, ಇದು ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಹೀಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಕ್ಯಾಂಡಿಡೇಟ್ ಇನ್ಸ್ಟ್ರಕ್ಷನ್ ಮ್ಯಾನುವಲ್ ಅಪ್ರೆಂಟಿಸ್ಶಿಪ್ ಪೋರ್ಟಲ್, ನೀವು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದು ಸಹ ಡೀಟೇಲ್ ಆಗಿ ಇನ್ಸ್ಟ್ರಕ್ಷನ್ ಮುಖಾಂತರ ಕೊಟ್ಟಿದ್ದಾರೆ. ಇದನ್ನ ನೋಡಿಕೊಂಡು ನೀವು ಅಪ್ಲೈ ಮಾಡಿ ಗೈಸ್. ಓಕೆ, ಯಾವುದೇ ಥರ ಕನ್ಫ್ಯೂಷನ್ ಹಾಕೋಬೇಡಿ. ಕ್ಯಾಂಡಿಡೇಟ್ ಫಸ್ಟ್ ರಿಜಿಸ್ಟರ್ ಮಾಡ್ಬೇಕಂತ ಕೊಟ್ಟಿದ್ದಾರೆ. ರಿಜಿಸ್ಟರ್ ಆದ ನಂತರ ನೀವು ಅಪ್ಲಿಕೇಶನ್ ಲಾಗಿನ್ ಮಾಡಬೇಕು. ಈ ಥರ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಆ್ಯಂಡ್ ಇದಾದ ನಂತರ ನೀವು ಲಾಗಿನ್ ಮಾಡಿ, ನಿಮಗೆ ಇಮೇಲ್ ಐ ಡಿ ಈ ಥರ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಓಕೆ, ಆ್ಯಂಡ್ ಇದಾದ ನಂತರ ನೀವು ಲಾಗಿನ್ ಮಾಡ್ಕೋಬೇಕು. ಲಾಗಿನ್ ಮಾಡಿಕೊಂಡು ನಿಮ್ಮ ಪ್ರೊಫೈಲ್ಗೆ ಹೋಗಿ ಇಲ್ಲಿ ಲಾಗಿನ್ ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಕಂಪ್ಲೀಟ್ ಯುವರ್ ಪ್ರೊಫೈಲ್ ಅಂತ. ಇದನ್ನು ಫಸ್ಟ್ ಮುಗಿಸ್ಕೊಳ್ಳಿ. ಈ ಪ್ರೊಫೈಲ್ನ ಮುಗಿಸಿದ ನಂತರ ನಿಮ್ಮ ಡ್ಯಾಶ್ ಬೋರ್ಡ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಅಪ್ಲಿಕೇಶನ್ ಎಷ್ಟು ಹಾಕಿದ್ರೆ ಏನೆಲ್ಲ ಗೊತ್ತಾಗುತ್ತೆ. ಸೊ ಇಲ್ಲಿ ನಿಮಗೆ ಈ ಥರ ಪ್ರೊಸೆಸ್ಸು ಸಹ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇದನ್ನೆಲ್ಲ ನೀವು ಫಾಲೋ ಮಾಡಬೇಕಾಗುತ್ತೆ. ಓಕೆ, ಇನ್ನೂ ಏನಾದರೂ ಹೆಚ್ಚಿನ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಐ ವಿಲ್ ಟ್ರೈ ಟು ಹೆಲ್ಪ್ ಮೈ ಬೆಸ್ಟ್. ಆ್ಯಂಡ್ ಸಬ್ಸ್ಕ್ರೈಬ್ ಯಾರ್ಯಾರು ಆಗಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಇನ್ನೂ ಹೆಚ್ಚಿನ ಮಾಹಿತಿ ನಿಮ್ಮ ಮುಂದೆ ತೊಗೊಂಬರ್ತಾ ಇರ್ತೀನಿ. And I wish you all the best guys. See you in the next session. Good day. Take care. Wish you happy belated Mahashivratri. Bye guys.